ಗಂಗಾಧರ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆದು ಶ್ರೀ ಶ್ರೀ 1008 ರಂಭಾಪುರಿ ಜಗದ್ಗುರುಗಳವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ನಮ್ಮ ಸಂಸ್ಥೆಯ ಉಗಮಕ್ಕೆ ಕಾರಣೀಭೂತರಾದಂತ ಶ್ರೀಮತಿ ಪಾರ್ವತಿ ಬಾಯಿ ಶಂಕರಗೌಡ ಬೌದ್ಧೂರು ದೇಸಾಯಿ ಅವರನ್ನ ಮನದಲ್ಲಿ ಸ್ಮರಿಸುತ್ತಾ ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರೂ ಸಾದರಪಡಿಸಲು ಅತೀವ ಸಂತೋಷ ಎನಿಸುತ್ತದೆ. ಇಂದಿನ ಶುಭ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರೂ ಆಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಸಿ ಮಾನ್ಸೆಟ್ಟರ್ ಅವರೇ, ಇಂದಿನ ಸಭೆಯ ಪಾರಿತೋಷಕ ವಿತರಕರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವಂತಹ ಸುವರ್ಣಬಾಯಿ ಬೌದ್ಧೂರು ದೇಸಾಯಿ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕಳಸದ ನ್ಯೂ ಹೈಸ್ಕೂಲಿನ ಮುಖ್ಯ ಗುರುಗಳಾದಂಥ ಶ್ರೀ ಎಂ.ವಿ. ಮೆಣಸಿನಕಾಯಿ ಅವರೇ, ಲಕ್ಷ್ಮೇಶ್ವರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯರು ಹಾಗೂ ಶಿಕ್ಷಕಿಯರು ಆದಂತಹ ಕುಮಾರಿ ಅಕ್ಕಮ್ಮ ಕುಂಬಾರ್ ಅವರೇ ಮತ್ತು ಸಿರಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ಶ್ರೀಮತಿ ಚಂಪಾ ಸಿ ಪಾಟೀಲ್ ರವರೇ, ಸಮಾರಂಭದ ಅತಿಥಿಗಳು ಹಾಗೂ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಶಾರದಕ್ಕ ಮಾನ್ಶೆಟ್ಟರ್ ರವರೇ, ಅದೇ ರೀತಿ ನಮ್ಮ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಜೆ ಶಿರಟ್ಟಿ ಅವರೇ ಮತ್ತು ನಮ್ಮ ಮಹಿಳಾ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಯಾದಂತಹ ಕುಮಾರಿ ನದಿತಾ ನಾಗಲೊಟ್ಟಿಯವರೇ, ನನ್ನೆಲ್ಲ ಉಪನ್ಯಾಸಕ ಬಳಗವೇ ಹಾಗೂ ವಿಶೇಷ ಆಮಂತ್ರಿತರೇ, ನನ್ನ ಸಹೋದರ ಸಮಾನರಾದಂತಹ ನಿವೃತ್ತಿ ಹೊಂದಿರುವಂತಹ ನನ್ನೆಲ್ಲ ಸಹೋದರ ಸಮಾನರಾದಂತಹ ಜನನಾಯಕವರೇ, ಕೊಳ್ಳಿಯವರೇ ಹಾಗೂ ತಲ್ಲಳಿಯವರೇ ಹಾಗೂ ನಾವಿಯವರೇ, ವಿಶೇಷವಾಗಿ ಆಗಮಿಸಿರುವಂತಹ ವಿಶೇಷ ಸನ್ಮಾನಿತರಾಗಿರುವಂತಹ ನನ್ನ ತಾಯಿ ಸಮಾನರಾಗಿರುವಂತಹ ಸಂಸ್ಕೃತ ಪಾಠಶಾಲೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿರುವಂತಹ ಸಾಹಿತಿಗಳು ಆದಂತಹ ಶ್ರೀಮತಿ ಲಲಿತಾ ಕೆರಿಮನಿಯವರೇ, ಅದೇ ರೀತಿ ಇಲ್ಲಿ ಆಗಮಿಸಿರುವ ತಮ್ಮೆಲ್ಲರಿಗೂ ಈ ಸಭೆಗೆ ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಶೈಕ್ಷಣಿಕ ಅವಧಿಯ ಸಾಧನೆಯ ಚಿತ್ರಣವನ್ನು ತಮ್ಮೆಲ್ಲರಿಗೆ ಸಾದರಪಡಿಸುತ್ತೇನೆ. ಮಹನೀಯರೇ, ಪ್ರಾಚೀನ ಕಾಲದಲ್ಲಿ ಸ್ತ್ರೀಯು ಮನೆಯ ಮಹಾಲಕ್ಷ್ಮಿ ಆಗಿದ್ದುಕೊಂಡು ಪತಿಗೆ ಒಳ್ಳೆಯ ಪತ್ನಿಯಾಗಿ, ಮಕ್ಕಳಿಗೆ ಆದರ್ಶ ತಾಯಿಯಾಗಿ, ತಂದೆ ತಾಯಿಗಳಿಗೆ ಮುದ್ದಿನ ಮಗಳಾಗಿದ್ದರೆ ಸಾಕಾಗಿತ್ತು. ಅವಳಿಗೆ ತಂದೆ ತಾಯಿಯ ಮಾರ್ಗದರ್ಶನ ಅಷ್ಟೇ ಸಾಕಾಗಿತ್ತು. ಆದರೆ ಇಂದಿನ ಸಮಾಜದಲ್ಲಿ ಮಹಿಳೆ ಒಳಗೆ ಮತ್ತು ಸಮಾಜದ ಹೊರಗೆ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವುದು ಅನಿವಾರ್ಯವಾಗಿದೆ. ಈ ಸವಾಲನ್ನು ಮಹಿಳೆ ಎದುರಿಸಬೇಕಾಗಿದೆ.